ಊಟ ಮಾಡಿದ್ಮೇಲೆ ಎಷ್ಟೋ ಜನರಿಗೆ ಆ ಊಟನ ಜೀರ್ಣಿಸ್ಕೊಳ್ಳೋದೇ ದೊಡ್ಡ ಕಷ್ಟ. ಮಲಬದ್ಧತೆ, ಅಜೀರ್ಣ, ಇದರಿಂದ ಇನ್ನೂ ಸಮಸ್ಯೆಗಳು ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಹೀಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರನ್ನ ನೋಡ್ತಾ ಇರ್ತೀವಿ. ಆದರೆ ಇನ್ಮೇಲೆ ಇದಕ್ಕೆಲ್ಲ ಬ್ರೇಕ್ ಡೌನ್ ಕಣ್ರಿ. ಯಾಕೆ ಅಂತಂದ್ರೆ ನನ್ನ ಹತ್ರ ಒಂದು ಮ್ಯಾಜಿಕ್ ಪ್ರಾಡಕ್ಟ್ ಇದೆ. ಅದೇನ್ ಗೊತ್ತಾ? ನಮ್ಮ ಸೋಲಾಕ್ ಅವರ ಪಚನಕ್ ಹೆಲ್ತ್ ಡ್ರಿಂಕ್. ಇದು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಷ್ಟು ಈಸಿ ಆಗಿದೆ ಮೆಥಡ್. ಫಸ್ಟು ಅನ್ಬಾಕ್ಸ್ ಮಾಡ್ಬಿಡೋಣ. ಒಂದೊಂದು ಪ್ರಾಡಕ್ಟ್ ಒಂದೊಂದು ಥರ ಘಮಘಮ ಅನ್ನತ್ತೆ. ಓಪನ್ ಮಾಡ್ತಿದ್ದಂಗೆ ವಾವ್ ಅನ್ನೋ ಫೀಲ್ ಕೊಡತ್ತೆ. ಇದು ಎಷ್ಟು ಈಸಿ ಅಂತ ಅಂದರೆ, ಈ ನನ್ನ ಕೈಯಲ್ಲಿ ಏನಿದೆಯಲ್ಲ, ಒಂದು ಟೀ ಗ್ಲಾಸು, ಇದರ ಅಳತೆಯಷ್ಟು ನೀರು. ಈ ನೀರಿಗೆ 2 ಚಮಚದಷ್ಟು ನಮ್ಮ ಪಚನಕ್ ಹೆಲ್ತ್ ಡ್ರಿಂಕ್. ಆಮೇಲೆ ಏನು ಮಾಡೋದು? ನೀವು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಹೀಗೆ ಒಂದು ಸತಿ ಸ್ಪೂನ್ಗೂ ಗ್ಲಾಸ್ಗೂ ಚೆನ್ನಾಗಿ ಸೌಂಡ್ ಮಾಡಿಬಿಟ್ಟು ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ಅದ್ರ ಕೆಲಸ. ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಕುಡಿಬೇಕು. ಸೊ ನೀವು ಸಾಯಂಕಾಲ ಕುಡಿಯೋದಿದ್ರೆ ಬೆಳಗ್ಗೆನೇ ಸೋಕ್ ಮಾಡಿಟ್ಬಿಡಿ. ಅಕಸ್ಮಾತ್ ನೀವು ಬೆಳಗ್ಗೆ ಕುಡಿಯೋದಿದ್ರೆ ರಾತ್ರಿನೇ ಸೋಕ್ ಮಾಡಿ. ಏನು ಸೋಕ್ ಮಾಡಿ? ನೆನೆ ಹಾಕಬೇಕು ರೀ. ಸೊ ಇಡೀ ರಾತ್ರಿ ನಾವು ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೀವಿ. ಅದರಲ್ಲಿ ಮಾಡಿರ್ತಕ್ಕಂಥ ಮಿಶ್ರಣವನ್ನು ನೋಡಿದ್ರಾ, ಒಂಥರ ಮಜವಾಗಿ ಕಾಣ್ತಾ ಇದೆ ಅಲ್ವಾ? ಸೊ ಇದನ್ನೇನು ನೀವು ಕುದಿಸೋ ಅವಶ್ಯಕತೆ ಇಲ್ಲ. ಇದನ್ನು ಹೀಗೆ ಡೈರೆಕ್ಟಾಗಿ ತೊಗೊಳ್ಬಹುದು. ಮೇಡಮ್, ಬರೀ ಕಾಯಿಲೆ ಇದ್ದವ್ರು ಮಾತ್ರ ಇದನ್ನು ಕುಡಿಬೇಕಾ ಅಂತಂದರೆ, ಇದೊಂಥರ ಜ್ಯೂಸ್ ಇದ್ದಂಗೆ ಮೇಡಮ್. ಇದು ಔಷಧಿ ಅಲ್ಲ, ಪಾನೀಯ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಕುಡಿಬೋದು. ಟೇಸ್ಟ್ ಮಾಡಲಾ? 10 ಗ್ಲಾಸ್ ಜ್ಯೂಸ್ ಕುಡಿಯೋ ಬದಲು ಅರ್ಧ ಗ್ಲಾಸು ಪಚನಕ್. ಸೂಪರ್.